ಪ್ರಿಯರಾದವರೇ, ಇಂದಿನ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಈ ದಿನ ಯಾವ ವಾಕ್ಯವನ್ನು ಕರ್ತನು ನನ್ನೊಟ್ಟಿಗೆ ಮಾತಾಡಲಿದ್ದಾನೋ ಎಂಬುದಾಗಿ ದಾಹದಿಂದ ಆಸಕ್ತಿಯಿಂದ ಕಾಯ್ತಿರುವಂಥ ಸಹೋದರ ಸಹೋದರಿಯರೇ, ಕರ್ತನು ಈ ದಿನ ನಿಮಗೆ ಕೊಡುವಂಥ ಒಂದು ನಿರೀಕ್ಷೆಯ ವಾಕ್ಯ ಫಿಲಿಪ್ಯರವರಿಗೆ 4ನೇ ಅಧ್ಯಾಯ 4ನೇ ವಾಕ್ಯ. ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 4 ಸುಲಭವಾಗಿ ನೆನಪಿನಲ್ಲಿ ಇಟ್ಕೋಬಹುದು. 4 ಫಿಲಿಪ್ಯರವರಿಗೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಇದು ಪವಿತ್ರಾತ್ಮನು ನಿಮ್ಮೊಟ್ಟಿಗೆ ಮಾತನಾಡುವಂಥ ವಾಕ್ಯ. ಯಾವುದೋ ಒಂದು ದುಃಖದಲ್ಲಿದ್ದೀರಾ, ಕರ್ತನ ಹೇಳ್ತಿದ್ದಾನೆ ಸಂತೋಷಿಸಿರಿ. ಯಾವುದೋ ಒಂದು ವೇದನೆಯಲ್ಲಿದ್ದೀರಾ, ಕರ್ತನ ಹೇಳ್ತಿದ್ದಾನೆ ಸಂತೋಷ ಪಡ್ರಿ. ಯಾವುದೋ ಒಂದು ವ್ಯಾಧಿ ಬಲಹೀನತೆಯಲ್ಲಿದ್ದೀರಾ, ಕರ್ತನ ಹೇಳ್ತಿದ್ದಾನೆ ಸಂತೋಷ ಪಡ್ರಿ. ಆತಂಕದಲ್ಲಿದ್ದೀರಾ, ಗಾಬರಿಯಲ್ಲಿದ್ದೀರಾ, ಭಯದಲ್ಲಿದ್ದೀರಾ, ನಾಳೆ ಏನಾಗ್ತದೆಯೋ, ಈ ದಿನ ಏನು ನಡೀತಿದೆಯೋ ಎಂಬುದಾಗಿ ಒಂದು ಕಳವಳದಲ್ಲಿದ್ದೀರಾ, ಕರ್ತನ ಹೇಳ್ತಿದ್ದಾನೆ ಸಂತೋಷಿಸಿರಿ. ಏನು ಬ್ರದರ್, ಕರ್ತನ ಹೇಳುವುದಕ್ಕೂ ನಮ್ಮ ಜೀವಿತದಲ್ಲಿ ನಡೆಯುವಂಥ ಕಾರ್ಯಕ್ಕೂ ಸಂಬಂಧನೇ ಇಲ್ವಲ್ಲ? ಸಂತೋಷ ಪಡುವಂಥ ವಿಷಯ ಇದ್ದರೆ ತಾನೇ ನಾವು ಸಂತೋಷ ಪಡೋಕ್ಕೆ ಸಾಧ್ಯ. ಆದರೆ ದುಃಖಿಸುವಂಥ ವಿಷಯ ಇದೆಯಲ್ಲ, ವೇದನೆ ಪಡುವಂಥ ವಿಷಯ ಇದೆಯಲ್ಲ, ಭಯಪಡುವಂಥ ವಿಷಯ ಇದೆಯಲ್ಲ, ಹೇಗೆ ಸಂತೋಷ ಪಡೋಕ್ಕೆ ಸಾಧ್ಯ? ಅದೇ ರಹಸ್ಯ. ವೇದನೆಯ ಮಧ್ಯದಲ್ಲಿ ಕರ್ತನಲ್ಲಿ ಸಂತೋಷಿಸಿರಿ. ಆಗೇನಾಗ್ತದೆ? ಹೊಸ ಬಲವನ್ನು ನೀವು ಹೊಂದ್ಕೊಳ್ತೀರಾ. ಆಮೇಲೆ ಕರ್ತನಲ್ಲಿ ಸಂತೋಷವಾಗಿರುವುದೇ ನಾನು ಹೊಂದಿಕೊಳ್ಳುವಂಥ ಹೊಸ ಬಲದ ರಹಸ್ಯ. ಒಂದು ವೇಳೆ ದುಃಖಿಸುವ ಹಾಗೆ ವೇದನೆ ಇದೆಯಾ, ಕರ್ತನಲ್ಲಿ ಸಂತೋಷ ಪಡ್ರಿ. ಕೆಲವರು ನೋಡ್ರಿ, ಸಂತೋಷ ಪಡುವುದಕ್ಕಾಗಿ ಸ್ನೇಹಿತರೊಟ್ಟಿಗೆ ತಿರುಗಾಡ್ತಾರೆ, ಕುಡಿತಾರೆ, ಸಿನಿಮಾ ನೋಡ್ತಾರೆ, ಹಾಸ್ಯದ ಕಾರ್ಯಗಳನ್ನು ನೋಡ್ತಾರೆ. ಆದರೆ ಅದು ನಿಜವಾದ ಸಂತೋಷವನ್ನು ಕೊಡೋದಿಲ್ಲ. ತಾತ್ಕಾಲಿಕವಾಗಿ ಕೆಲವು ಕ್ಷಣಗಳು, ನಿಮಿಷಗಳು ಸಂತೋಷವನ್ನು ಕೊಡಬಹುದು. ಆದರೆ ಕರ್ತನ ಹೇಳ್ತಿದ್ದಾನೆ, ಕರ್ತನಲ್ಲಿ ಆತ್ಮಿಕವಾದಂಥ ವಿಷಯದಲ್ಲಿ ನೀವು ಸಂತೋಷ ಪಡುವಾಗ ಅದು ನಿಮಗೆ ಹೊಸ ಬಲವನ್ನು ಕೊಂಡು ಬರುವಂಥದ್ದಾಗಿ ಕಾಣಲ್ಪಡುತ್ತದೆ. ಆಮೇಲೆ ಹೇಗೆ ಕರ್ತನಲ್ಲಿ ಸಂತೋಷ ಪಡುವುದು? ಚೆನ್ನಾಗಿ ಕರ್ತನನ್ನು ಸ್ತುತಿ ಮಾಡಿರಿ, ಚೆನ್ನಾಗಿ ಕರ್ತನನ್ನು ಸ್ತೋತ್ರ ಮಾಡಿರಿ. ಗಾಯನಗಳಿಂದ, ಹಾಡುಗಳಿಂದ, ಕೀರ್ತನೆಗಳಿಂದ, ಒಂದು ವೇಳೆ ಮ್ಯೂಸಿಕ್ ನುಡಿಸೋಕ್ಕೆ ಗೊತ್ತಿದ್ದರೆ ಒಂದು ಗಿಟಾರನ್ನು ತೆಗೆದು ಚೆನ್ನಾಗಿ ಅದನ್ನು ನುಡಿಸಿ ಕರ್ತನಲ್ಲಿ ಸಂತೋಷ ಪಡ್ರಿ. ಕರ್ತನನ್ನು ಆರಾಧಿಸಿದ್ರಿ. ಏನೇ ಆಗಲಿ, ಏನೇ ನಡೆಯಲಿ, ನಾನು ಕರ್ತನಲ್ಲಿ ಸಂತೋಷವಾಗಿರ್ತೇನೆ. ಬಿರುಗಾಳಿ ಬೀಸ್ತಿರ್ಬೋದು, ನಿನ್ನ ಮುಖದಲ್ಲಿ ನಗು ಇರಬೇಕು. ಹೊರಗಡೆ ಭಯಂಕರವಾದಂಥ ವೇದನೆ ತರುವಂಥ ಶತ್ರುಗಳ ಕಾಟ ಇರ್ಬೋದು, ಅಗತ್ಯಗಳು ಹೇರಳವಾಗಿರ್ಬೋದು, ನಿನ್ನೊಳಗೆ ಕರ್ತನಲ್ಲಿ ಪಡುವಂಥ ಆನಂದ ಇರುವುದಾದರೆ, ಕರ್ತನಲ್ಲಿ ಸಂತೋಷಿಸುವುದಾದರೆ ನಿಜವಾಗಲೂ ಅದು ನಿನಗೆ ಬಲವನ್ನು ಕೊಂಡು ಬರುತ್ತದೆ, ಧೈರ್ಯವನ್ನು ಕೊಂಡು ಬರುತ್ತದೆ, ಅದು ನಿನಗೆ ಅದ್ಭುತವನ್ನು ಕೊಂಡು ಬರುತ್ತದೆ. ಆದ್ದರಿಂದ ಇವತ್ತು ಬೆಳಗ್ಗೆ ನೀವು ತೀರ್ಮಾನ ಮಾಡಿರಿ, ಇವತ್ತು ನಾನು ದುಃಖ ಪಡುವುದಿಲ್ಲ, ವೇದನೆ ಪಡುವುದಿಲ್ಲ, ಚಿಂತೆ ಪಡುವುದಿಲ್ಲ, ಗಾಬರಿ ಆಗೋದಿಲ್ಲ, ಭಯಪಡುವುದಿಲ್ಲ. ನಾನು ಕರ್ತನಲ್ಲಿ ಸಂತೋಷವಾಗಿರ್ತೇನೆ. ಆಗ ನಿಮ್ಮ ಶರೀರವು ಆರೋಗ್ಯವಾಗಿರ್ತದೆ, ನಿಮ್ಮ ಮನಸ್ಸು ಫ್ರೆಶ್ ಆಗಿರ್ತದೆ, ನಿಮ್ಮ ಆತ್ಮಕ್ಕೆ ಒಂದು ಬಲ ಬರುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಫಿಲಿಪ್ಯರವರಿಗೆ 4 ಕರ್ತನಲ್ಲಿ ಸಂತೋಷಿಸಿರಿ. ಪುನಃ ಹೇಳ್ತೇನೆ, ತಿರುಗಿ ಹೇಳ್ತೇನೆ, ಕರ್ತನಲ್ಲಿ ಸಂತೋಷಿಸಿರಿ. ತೀರ್ಮಾನಿಸಿರಿ, ಈ ದಿನ ಪೂರ್ತಿ ಸಂತೋಷವಾಗಿರ್ರಿ. ನೋಡ್ರಿ, ಎಷ್ಟು ಶರೀರದಲ್ಲಿ ಚೈತನ್ಯ, ಆತ್ಮದಲ್ಲಿ ಉತ್ಸಾಹ, ಪ್ರಾಣದಲ್ಲಿ ಬಲವನ್ನು ನೀವು ಕಾಣ್ತೀರಾ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನ ನಮಗೆ ನಿರೀಕ್ಷೆಯನ್ನು ಕೊಡುವಂಥ ವಾಕ್ಯವನ್ನು ನೀನು ಮಾತಾಡಿದ್ದೀಯ ಸ್ವಾಮಿ. ಹೋರಾಟಗಳ ಮಧ್ಯದಲ್ಲಿ ನಾವು ಸಂತೋಷ ಪಡಬೇಕು, ವೇದನೆಗಳ ಮಧ್ಯದಲ್ಲಿ ಕರ್ತನಲ್ಲಿ ನಾವು ಆನಂದಿಸಬೇಕೆಂಬುದಾಗಿ ಆ ಕೃಪೆ ನಮಗೆ ಅನುಗ್ರಹಿಸು ಸ್ವಾಮಿ. ಈ ಕಾರ್ಯಕ್ರಮವನ್ನು ನೋಡುವಂಥ ಪ್ರತಿಯೊಬ್ಬರು ನೀನು ಮುಟ್ಟು ಅವರ ದುಃಖಗಳನ್ನು ನೀಗಿಸಿ ನಿನ್ನ ಸಂತೋಷದ ಆತ್ಮದಿಂದ ತುಂಬಿಸು. ನಿನ್ನ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್.
Be joyful in the Lord. Rejoice in the Lord. Yet again God says, rejoice in the Lord. ಈ ದಿನಪೂರ್ತಿ ಕರ್ತನಲ್ಲಿ ಸಂತೋಷಿಸಿರಿ, ಬಲವನ್ನು ಹೊಂದಿಕೊಳ್ಳಿರಿ. God bless you. Amen.